ಬೆಂಗಳೂರಿನ ಕೆಆರ್ಪುರದ ಬಿಜೆಪಿ ಶಾಸಕ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಈಗ ಬಂಧನದ ಭೀತಿ ಎದುರಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೇಸ್ನಲ್ಲಿ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡೋಕೆ ನಿರಾಕರಣೆ ಮಾಡಿದೆ. ಭೈರತಿ ಬಸವರಾಜ್ ಮೇಲೆ ಸಿಐಡಿ ಅಧಿಕಾರಿಗಳು ಕೋಕಾ ಕಾಯ್ದೆ ಹಾಕಿದ್ರು. ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೇರಿದ್ರು. ಕೋಕಾ ಕೇಸಲ್ಲಿ ಮಾತ್ರ ರಿಲೀಫ್ ಸಿಕ್ಕಿದೆ ಈಗ ಅವರಿಗೆ. ಆದರೆ ಬಂಧನದಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದಂತ ಬಸವರಾಜ್ ಅವರು ಶಾಕ್ ಆಗಿದೆ. ಈಗ ಹೈಕೋರ್ಟ್ ಅಲ್ಲಿಯೇ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಯಮಾನುಸಾರವಾಗಿ ಕೆಳಹಂತದ ನ್ಯಾಯಾಲಯದಲ್ಲೇ ನಿರೀಕ್ಷಣಾ ಜಾಮೀನು ಪಡ್ಕೊಳ್ಬೇಕು. ನಿರೀಕ್ಷಣಾ ಜಾಮೀನು ತೀರ್ಮಾನ ಮಾಡೋದು ಕೆಳಹಂತದ ನ್ಯಾಯಾಲಯ ಅಂತ ಅಭಿಪ್ರಾಯವನ್ನ ಪಟ್ಟಿದೆ. ಅಲ್ಲದೆ ಜಾಮೀನು ಸಿಗುವ ತನಕ ಮಧ್ಯಂತರ ರಕ್ಷಣೆಗೆ ಮನವಿಯನ್ನ ಹೈಕೋರ್ಟ್ ನಿರಾಕರಣೆ ಮಾಡಿದೆ. ಹಾಗಾಗಿ ಭೈರತಿ ಬಸವರಾಜ್ ಅವರು ಯಾವುದೇ ಕ್ಷಣದಲ್ಲೂ ಕೂಡ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಬೆಳಗಾವಿ ಅಧಿವೇಶನಕ್ಕೆ ಹೋಗಿರುವ ಭೈರತಿ ಬಸವರಾಜ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಅಜ್ಞಾತರಾಗಿದ್ದಾರೆ. ನೋಡಿ ಎಷ್ಟು ಮಜಾ ಇದೆ ದಿವ್ಯಾ ಇದರಲ್ಲಿ. ಅದು ಕಾಕತಾಳೀಯನೋ ಅಥವಾ ಏನೋ ಗೊತ್ತಿಲ್ಲ. ಯಾರೆಲ್ಲ ಕಾಂಗ್ರೆಸ್ ಇಂದ ಬಿಟ್ಟು ಬಿಜೆಪಿಯನ್ನ ಸೇರ್ಕೊಂಡ್ರಲ್ಲ, ದಿ ಆಲ್ ಟಾರ್ಗೆಟೆಡ್. ಇಷ್ಟು ಲಿಸ್ಟ್ ಅನ್ನ ಪಟ್ಟಿ ಮಾಡ್ಕೊಳ್ಳಿ, ಯಾರ್ಯಾರು ಯಾವ್ಯಾವ ರೀತಿಯಾದಂತಹ ಕೇಸ್ಗಳನ್ನ ಫೇಸ್ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಅವ್ರನ್ನೆಲ್ಲ ಸಪೋರ್ಟ್ ಮಾಡಿ ಕಳಿಸಿದ್ದು ಅಂತ ಹೀಗಿದ್ಮೇಲೆ ಟಾರ್ಗೆಟ್ ಯಾಕೆ ಮಾಡ್ಬೇಕಾಗತ್ತೆ? ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡದೇ ಇರಬಹುದು. ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ನೊಬ್ರು ಇದಾರಲ್ವಾ, ಮಾಡಿದಾರೋ ಮಾಡಿಲ್ಲೋ ನನಗೆ ಗೊತ್ತಿಲ್ಲ. ಯಾರು ಮಾಡಿರ್ಬೋದು, ಮಾಡಿರ್ಲಿಕ್ಕಿಲ್ಲ. ಬಟ್ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋಗಿ ಯಾರೆಲ್ಲ ಅಧಿಕಾರವನ್ನ ಬಿಜೆಪಿ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು, ಆಲ್ ಟಾರ್ಗೆಟ್. ಅದರಲ್ಲಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಬ್ಯಾಡಪ್ಪ ನಮ್ ಸಾವಾಸ ಸೇಫ್ ಆಗಿರೋಣ ಅಂತ ಹೇಳ್ಬಿಟ್ಟು ಸೇಫ್ ಆಗಿ ಸರೆಂಡರ್ ಆಗೋದಂಗೆ ಕಾಣಿಸ್ತವ್ರು. ಅವ್ರಿಬ್ರು ಯಾವುದು ಬೇಡ ನನಗೆ ಹೋಗಿ ಸರೆಂಡರ್ ಆಗ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅವರೆಲ್ಲೂ ತಗಲಾಕೊಳ್ಳಿಲ್ಲ. ಇನ್ನುಳಿದಂಥವ್ರು ಯಾರೆಲ್ಲ ಹಾರಾಡಿದ್ರು, ಚೀರಾಡಿದ್ರು, ಬೊಬ್ಬೆ ಹೊಡೆದ್ರು, ಅವರೆಲ್ಲರೂ ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಲಿಸ್ಟ್ ಹಂಗೆ ಇದೆ. ಒಂದಲ್ಲ ಒಂದು ರೂಪದಲ್ಲಿ ಇವ್ರ ಕಡೆಯಿಂದಲೂ ಅದಕ್ಕೇನೋ ಒಂದು ರೀಸನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿರೋದ್ರಿಂದ ನೇರವಾಗಿ ಸಿದ್ದರಾಮಯ್ಯನವ್ರ ವಿಚಾರ ಬರುತ್ತೆ. ಈಗ ಪರಮೇಶ್ವರ್ ಕಡೆಗೆ ಆಗತ್ತಾ? ಹೋಮ್ ಮಿನಿಸ್ಟರ್ ಅವರು ಯಾರ್ದಿದು ಕೇಸ್ ಅಂತೂ ಇದೆ, ಫೇಸ್ ಮಾಡಲೇಬೇಕು. ಅವ್ರು ಮಾಡಿದಾರೋ ಬಿಟ್ಟಿದಾರ ಅಂತೇಳಿ. ಬಟ್ ಅದನ್ನ ಅನುಭವಿಸುವಂಥದ್ದು ಇದೆಯಲ್ಲ, ಒಂದ್ಸಲ ಒಳಗೆ ಹಾಕಿಸ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇದೆ. ಅಧಿಕಾರ ಕೆಲವೊಂದು ಟೈಮಲ್ಲಿ ಹೇಗೆ ದುರುಪಯೋಗಗಳು ಆಗತ್ತೆ ಅಂತೇಳಿ ಇದರಲ್ಲಿ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಕೇಸ್ಗಳು ಹಾಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ, ಅವರದ್ದು ತಪ್ಪು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ತಕ್ಕಂತೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಪ್ರೆಷರು ಕೂಡ ಇದ್ದೇ ಇರುತ್ತೆ. ಇನ್ನು ರಾಜ್ಯದಲ್ಲಿ ರೇಷನ್ ಕಾರ್ಡ್ ಡಿಲೀಟ್ ಆಗಿ ಅಕ್ಕಿ ಸಿಗದೆ ಪರದಾಡ್ತಾ ಇರೋ ಪಡಿತರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಏನು ಅಂತಂದ್ರೆ, ನಿಮ್ಗೇನಾದ್ರೂ BPL ಕಾರ್ಡ್ ರದ್ದಾಗ್ಬಿಟ್ಟು APL ಆಗಿದ್ದಿದ್ರೆ ನಿಮ್ಗೊಂದು 45 ದಿನದ ಅವಕಾಶ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕಿದ್ರೆ ಅರ್ಹತೆ ಇದ್ರೆ 15 ದಿನದೊಳಗೆ ಮತ್ತೆ ಕೊಡ್ತಾರೆ ಅಂತ ಆ ವಿಚಾರದಲ್ಲಿ ಈಗ ಸ್ಪಷ್ಟವಾಗಿ ಹೇಳಿದೆ ಆಹಾರ ಇಲಾಖೆ. ನೋಡ ಏನ್ ಮಾಡ್ತಾರೆ ಈ ವಿಚಾರದಲ್ಲಿ. ಒಳ್ಳೆಯದೇ ಅದು. ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಂಗೆ ಇದರಲ್ಲಿ ಒಂದೇ ಒಂದು ಏನು ಅಂತಂದ್ರೆ, ಮಕ್ಕಳು ಟ್ಯಾಕ್ಸ್ ಕಟ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೀವು ತಂದೆ ತಾಯಿದು ಕೂಡ BPL ಕಾರ್ಡ್ ರದ್ದು ಮಾಡೋದು ಸರಿಯಲ್ಲ. ಹಂಗಲ್ಲ ಅರುಣ್, ಅವ್ರು ಆ ಕುಟುಂಬದಲ್ಲಿ ಇಲ್ಲ ಅಂದ್ರೆ ಅವ್ರು ಅದನ್ನ ಬಿಡಿಸ್ಕೋಬೇಕು. ವಾಟ್ ಎವರ್ ಇಟ್ ಈಸ್, ಏನೇ ಇರ್ಲಿ, ಅಪ್ಪ ಅಮ್ಮ ಒಂದು 50-60 ವರ್ಷ ಇರ್ತಾರೆ. ಅಲ್ಲ, BPL ಅಂದ್ರೆ ಏನು? ಅವ್ರದ್ದು ಆದಾಯ ಎಷ್ಟಿರ್ಬೇಕು ಇರ್ಲಿ. ತಂದೆ ತಾಯಿಗಳ ವಿಚಾರದಲ್ಲಿ ಅವ್ರ ಪಾಡಿಗೆ ಅವ್ರ ಜೀವನ ನಡ್ಸಕ್ ಬಿಟ್ಬಿಡಿ. ಅವ್ರ ತಂದೆ ತಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋದಾದ್ರೆ ಸೆಪರೇಟ್ ಆಗಿದ್ರೆ, ಡಿಪೆಂಡೆಂಟ್ ಆಗಿದ್ರೆ, ಏನೇ ಇರ್ಲಿ, ನಾನು ಹೇಳೋದು ಅವ್ರು ಡಿಪೆಂಡೆಂಟ್ ಆಗಿರ್ಲಿ, ಏನೇ ಇರ್ಲಿ, ಆತರ ತುಂಬಾ ಜನ ತೋರ್ಸ್ಕೊಳ್ತಾರೆ. ಬರ್ಲಿ, ತೊಂದರೆ ಇಲ್ಲ ನನಗೆ ಹೇಳೋದು. ಈ ತರ ಕಳ್ಳಾಟ ಮಾಡ್ಕೊಂಡು ಬಿಟ್ಟು BPL ಕಾರ್ಡ್ ಇಟ್ಕೊಳ್ಳೋದಕ್ಕಿಂತಲೂ ಬೆಟರು ಅಪ್ಪ ಅಮ್ಮ ಅವ್ರ ಪಾಡಿಗೆ ಅವ್ರ ಮಕ್ಕಳು ಅನ್ನ ಹಾಕದೇ ಇದ್ರು ಚಿಂತೆ ಇಲ್ಲ. ಎಷ್ಟೋ ಮನೆಯಲ್ಲಿ ಮಕ್ಕಳು ದುಡಿತಾ ಇದಾರೆ ಅಂದ್ರೂ ಕೂಡ ಮನೆಯಲ್ಲಿ ಅಪ್ಪ ಅಮ್ಮಂಗೆ ತಿನ್ನಕ್ಕೆ ಹಾಕದೇ ಇರುವಂಥವ್ರು ಇದ್ದಾರೆ, ಅಂತ ಕಚಡ ಇದ್ದಾರೆ ಮಕ್ಕಳು. ಅವ್ರಿಗೆ ಆ ರೇಷನ್ ಸಿಗೋಂಗೆ ಮಾಡಿ, ಎಲ್ಲೋ ಇರ್ತಾರೆ, ಏನೋ ಖುಷಿಯಲ್ಲಿ ಇರ್ತಾರೆ. ಕೆಲವೊಂದು ಟೈಮಲ್ಲಿ ಆ ರೇಷನ್ನು ಸಿಗ್ತಾ ಇಲ್ಲ ಅಂದಾಗ ಅವ್ರು ನೋಡೋ ರೀತಿನ ಬೇರೆ ಇದೆ ಕೆಲವು ಕಡೆಗಳಲ್ಲೆಲ್ಲ. ಹಾಗಾಗಿ ಅಪ್ಪ ಅಮ್ಮನಿಗೆ ಅಷ್ಟೇ ಕೊಡಿ. ಟ್ಯಾಕ್ಸ್ ಮಗ ಕಟ್ತಾ ಇದ್ನ ತೆಗೆದಾಕಿ ಮುಲಾಜಿಲ್ದೇನೆ ಅಪ್ಪ ಅಮ್ಮಂಗಿಡಿ. 60 ವರ್ಷ 70 ವರ್ಷದ ಯಾರಾದರೂ ಇರ್ತಾರಲ್ವ ವಯಸ್ಸಾಗಿರೋರು, ಅವ್ರನ್ನ ಬಿಡಿ, ಏನು ಸಮಸ್ಯೆ ಇಲ್ಲ. ಅವ್ರಿಗೆ ಪೆನ್ಷನ್ ಬರ್ತಾ ಇದ್ರೆ ಬೇರೆ ವಿಚಾರ, ಪೆನ್ಷನ್ ಬರ್ತಾ ಇದ್ರೆ ಬೇರೆ ವಿಚಾರ. ಪೆನ್ಷನ್ ಬರ್ತಾ ಇದ್ರೆ ಡಿಪೆಂಡೆಂಟ್ ಆಗಿದ್ರೆ ಇದು ಬೇಡ ಅಂತ ಹೇಳೋದು.